ಇದನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ದಿಸ್ ಈಸ್ ಸೆಂಟ್ರಲ್ ಪಿವಟ್ ಪಾಯಿಂಟ್. ಸೆಂಟ್ರಲ್ ಪಿವಟ್ ಪಾಯಿಂಟ್ ಅಂದ್ರೆ ಏನು? ಆಕ್ಚುಲಿ ನಾವು ನಿಮಗೆ ವಿಕ್ಸ್ RSI ಅನ್ನೋದ್ರ ಬಗ್ಗೆ ಹೇಳಿದೀವಿ. ದಟ್ ಈಸ್ ಮಾರ್ಕೆಟ್ ಮೂಡ್ ನ ಇಂಡಿಕೇಟ್ ಮಾಡುತ್ತೆ. CPR ಕೂಡ ಇನ್ನೂ ಹೈಯರ್ ಸ್ಟ್ರೆಂತ್ ಅಲ್ಲಿ ನನಗೆ ಮಾರ್ಕೆಟ್ ಮೂಡ್ ಅನ್ನ ಹೇಳುತ್ತೆ. ಯಾವಾಗಲೂ ನ್ಯಾರೋ CPR ಇತ್ತು ಅಂದ್ರೆ ಇವತ್ತಿನ ದಿನ ಟ್ರೆಂಡ್ ಇರುತ್ತೆ. ಇನ್ ಕೇಸ್ ಏನಾದ್ರೂ ವೈಡ್ CPR ಇದ್ರೆ ಇವತ್ತಿನ ದಿನ ಸೈಡ್ ವೇ ಇರುತ್ತೆ ಅಂತ ಹೇಳುತ್ತೆ. ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ಮೂಡ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ ಪರ್ಸನ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಇಫ್ ಹಿ ಈಸ್ ಇನ್ ಹ್ಯಾಪಿ ಮೂಡ್ ನಾನು ಅವನ ಜೊತೆ ಮಾತಾಡ್ತೀನಿ, ಇಲ್ಲ ಅಂತಂದ್ರೆ ನಾನು ಅವನ ಜೊತೆ ಮಾತಾಡೋದಿಲ್ಲ. ಹಾಗೆ ಮಾರ್ಕೆಟ್ ಕೂಡ ಇವತ್ತಿನ ದಿನ ಹ್ಯಾಪಿ ಆಗಿದೆಯಾ ಮಾತಾಡಿ, ಹ್ಯಾಪಿ ಆಗಿಲ್ವಾ ಬಿಟ್ಬಿಡಿ. ಸೊ ಮೂಡ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ದಿನ ಸಾಟರ್ಡೆ ಲರ್ನಿಂಗ್ ಡೇ ಫಾರ್ ಮೈ ಫಾಲೋವರ್ಸ್. ಹಿಂದೆ ನೀವು RSI ಬಗ್ಗೆ, ವಾಲ್ಯೂಮ್ ಬಗ್ಗೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾಳೆ ದಿನ ಯಾವ ಟಾಪಿಕ್ ಬಗ್ಗೆ ನಿಮಗೆ ಪಾರ್ಟ್ ಬೈ ಪಾರ್ಟ್ ವಿಡಿಯೋಸ್ಗಳು ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದರ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಸ್ಟಾರ್ಟ್ ಮಾಡಿ. ಬಿಫೋರ್ 8 o'clock ನನಗೆ ಯಾವ ಕಾನ್ಸೆಪ್ಟ್ ಬಗ್ಗೆ ಬೇಕು ಅನ್ನೋದನ್ನ ತಿಳಿಸಿ. ನಾಳೆ ಇಡೀ ದಿನ ಆ ಕಾನ್ಸೆಪ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.